ಈ ನೀವು ನಾಲ್ಕನೇ ಸ್ತಂಭ ಏನು ಮಾಧ್ಯಮ ಅಂತ ಇದ್ದಾರೆ, ಇದರಲ್ಲಿ ಎರಡು ಭಾಗವಾಗಿ ವಿಂಗಡಣೆ ಆಗಿದೆ. ಏನು ಕೆಲವೊಂದು ಈ ಯೂಟ್ಯೂಬರ್ ಅವ್ರನ್ನು ಪತ್ರಕರ್ತರೇ ಅಲ್ಲ, ಯೂಟ್ಯೂಬಲ್ಲಿ ಸುದ್ದಿ ಮಾಡುವವರು ಪತ್ರಕರ್ತರೇ ಅಲ್ಲ ಅಂತ ಸುದ್ದಿಗೋಷ್ಠಿಯನ್ನು ಕರೀತಾರೆ ಮಂಗಳೂರಿನಲ್ಲಿ. ಇದೊಂದು ಅನಧಿಕೃತ ಮಾಧ್ಯಮ ಅಂತ ಹೇಳ್ತಾರೆ. ಈ ಅನಧಿಕೃತ ಮಾಧ್ಯಮಕ್ಕೆ ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡ್ತಾರೆ ಅಂತ ಏನು ಸತ್ಯ ಸುದ್ದಿಯನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಸು, ಅವ್ರ ಬಗ್ಗೆನೇ ಕೆಟ್ಟದಾಗಿ ಪತ್ರಿಕಾಗೋಷ್ಠಿ ಕರೀತಾರೆ, ಕೆಟ್ಟದಾಗಿ ಹೇಳ್ತಾರೆ. ಇದೊಂದು ಎರಡು ಭಾಗವಾಗಿ ವಿಂಗಡಣೆ ಆಗ್ತಾ ಇರೋದು ತೋರಿಸ್ತಾ ಇದೆ ಮಾಧ್ಯಮ. ಈಗ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಈಗ ಬರ್ತಾ ಇಲ್ಲ, ಯಾರು ಅಲ್ಲಿ ಹೋಗಿ ಸುದ್ದಿ ಮಾಡೋರಿಲ್ಲ, ಯಾವುದೇ ಲೈವ್ ಆಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಮುಗಿಸಿಬಿಡುವಂಥದ್ದು ಪ್ಲಾನ್ ಆಗಿತ್ತ, ಇದೊಂದು ಟೂಲ್ ಕಿಟ್ನ ರೀತಿಯಲ್ಲಿ ಇದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹೊಡೆಯೋಕ್ಕಿಂತ ಮುಂಚೆ ಅವರು ಮೀಟಿಂಗ್ ಮಾಡಿದ್ರು, ಇದೆಲ್ಲ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ರು ಅಂತ ಅದಕ್ಕೆ ಒಂದು ಮಾಹಿತಿಗಳು ಬರ್ತಾ ಇದೆ. ಇದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮೆಟ್ಟುವಂತಹ, ಒದಿಗೆ ಹಾಕ್ಸುವಂತಹ ಕೆಲಸ ಅಂತ ಅಂದ್ಕೊಂಡಿದ್ರೆ ಅದು ಭ್ರಮೆ. ನರ್ಕ ಕೀಳಿಸಿ ನಾಲ್ಗೆ ಸೀಳ್ಸಿ ಬಾಯಿಗೆ ಒತ್ಸಾಕಿದ್ರು ಮೂಗಲ್ ನ್ಯಾಯವನ್ನು ಕೇಳಲಿಕ್ಕೆ ನಾವೆಲ್ಲರೂ ಪ್ರವಾಹದ ರೀತಿಯಲ್ಲಿ ನಿಂತ್ಕೊತೀವಿ. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೆಲ್ಲ ವೀಕ್ಷಕರನ್ನ ಸ್ವಾಗತ ಮಾಡ್ತಾ, ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪ್ರಶಾಂತ್. ನಮ್ಮ ಯೂಟ್ಯೂಬ್ ಪತ್ರಕರ್ತರು ಏನು ಅಜಯ್ ಅಂಚನ್ ಅವರು ಕುಡ್ಲಾ ರಾಂಪೇಜ್ನ, ಮತ್ತು ಸಂಚಾರಿ ಸ್ಟುಡಿಯೋದ ಸಂತೋಷ್ ಶೆಟ್ಟಿ ಅವರು, ಮತ್ತು ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರು ತುರ್ತಾಗಿ ಒಬ್ಬರ ಇಂಟರ್ವ್ಯೂಗಾಗಿ ಅಲ್ಲಿ ಪಾಂಗಳ ರಸ್ತೆಯಲ್ಲಿ ಹೋಗಿದ್ರು. ಪಾಂಗಳ ರಸ್ತೆಯಲ್ಲಿ ಇಂಟರ್ವ್ಯೂ ಮಾಡ್ತಾ ಇರೋ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರ ಹಿಂದಿಂದ ಬಂದು ಪೈಪ್ನಲ್ಲಿ ಇನ್ನಿತರ ಬೇರೆ ಬೇರೆ ವಸ್ತುವಲ್ಲಿ ಹಲ್ಲೆ ಮಾಡಿ ಅವರಿಗೆ ಪೆಟ್ಟಾಗಿ ಅವರ ಕ್ಯಾಮ್ರಾವನ್ನೆಲ್ಲ ಹುಡಿ ಮಾಡಿ, ಅದು ಅಭಿಷೇಕ್ಗಂತೂ ಅಷ್ಟು ಪೆಟ್ಟಾಗಿದೆ, ಮೋರಿಯಲ್ಲೆಲ್ಲ ಹಾಕೊಂಡು ಹೊಡೆದಿದ್ದಾರೆ. ಏನು ಹೇಳ್ತೀರಾ? ಇದು ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಮುಗಿಸುವಂತ ಪ್ಲಾನ್ ಏನಾದರೂ ಆಗ್ತಾ ಇದೆಯಾ? ಮೊಟ್ಟ ಮೊದಲಿಗೆ ಯಾರು ಹಲ್ಲೆಗೊಳಗಾಗಿದ್ದಾರೆ ನಮ್ಮ ಯುವ ಯೂಟ್ಯೂಬರ್ಸ್ 3-4 ಜನ, ಅಜಯ್ ಮತ್ತೆ ಇನ್ನಿತರ ಯೂಟ್ಯೂಬರ್ಗಳಿಗೆ ನಮ್ಮ ಕಡೆಯಿಂದ, ಒಡನಾಡಿ ಸಂಸ್ಥೆ ಕಡೆಯಿಂದ ಮತ್ತೆ ಎಲ್ಲ ಹೋರಾಟಗಾರರ ವತಿಯಿಂದ ಹೃದಯಾಳದ ಸಾಂತ್ವನ, ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳುವಂತ ಭರವಸೆ ಕೊಡ್ತಾ, ಇದೊಂದು ಹತಾಶ ಪ್ರವೃತ್ತಿ, ಹತಾಶ ನಡೆ, ಯಾರಿಂದ ನ್ಯಾಯವನ್ನ ಏನು ಧಿಕ್ಕರಿಸುತ್ತಿರುವಂತ ಜನ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಅರಿಯದೇ ಇರುವಂತ ಜನ, ಅನಾಗರಿಕವಾಗಿ ನಾಗರಿಕ ವ್ಯವಸ್ಥೆ ಒಳಗಡೆ ಎಸಗಿರುವಂತಹ ಒಂದು ದೌರ್ಜನ್ಯ, ಮತ್ತೆ 4ನೇ ಸ್ತಂಭ ಅಂತ ಅನಿಸ್ಕೊಂಡಿರುವಂತಹ ಪತ್ರಿಕೋದ್ಯಮದ ಮೇಲೆ ನಡೆಸಿರುವಂತಹ ಹಲ್ಲೆ, ಜೊತೆಯಲ್ಲಿ ಇದು ನಾನೊಬ್ಬ ಅನುಭೂತಿ ಇರುವಂತಹ ವ್ಯಕ್ತಿ ಹೇಳ್ತಾ ಇರುವಂತದ್ದು, ಇದು ನಮ್ಮ ಮೇಲೆ ನಡೀತಿರುವಂತ ಹಲ್ಲೆ ಅಂತಾನೆ ನಾನು ಪರಿಭಾವಿಸ್ತೇನೆ. ಈಗ 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 ಏನಾಗ್ತಾ ಇದೆ ಅಂದ್ರೆ, ಈ ನೀವು ನಾಲ್ಕನೇ ಸ್ತಂಭ ಏನು ಮಾಧ್ಯಮ ಅಂತ ಇದ್ದಾರೆ, ಇದರಲ್ಲಿ ಎರಡು ಭಾಗವಾಗಿ ವಿಂಗಡಣೆ ಆಗಿದೆ. ಏನು ಕೆಲವೊಂದು ಈ ಯೂಟ್ಯೂಬರ್ ಅವ್ರನ್ನು ಪತ್ರಕರ್ತರೇ ಅಲ್ಲ, ಯೂಟ್ಯೂಬಲ್ಲಿ ಸುದ್ದಿ ಮಾಡುವವರು ಪತ್ರಕರ್ತರೇ ಅಲ್ಲ ಅಂತ ಸುದ್ದಿಗೋಷ್ಠಿಯನ್ನು ಕರೀತಾರೆ ಮಂಗಳೂರಿನಲ್ಲಿ. ಇದೊಂದು ಅನಧಿಕೃತ ಮಾಧ್ಯಮ ಅಂತ ಹೇಳ್ತಾರೆ. ಈ ಅನಧಿಕೃತ ಮಾಧ್ಯಮಕ್ಕೆ ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡ್ತಾರೆ ಅಂತ ಏನು ಸತ್ಯ ಸುದ್ದಿಯನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಸು, ಅವ್ರ ಬಗ್ಗೆನೇ ಕೆಟ್ಟದಾಗಿ ಪತ್ರಿಕಾಗೋಷ್ಠಿ ಕರೀತಾರೆ, ಕೆಟ್ಟದಾಗಿ ಹೇಳ್ತಾರೆ. ಇದೊಂದು ಎರಡು ಭಾಗವಾಗಿ ವಿಂಗಡಣೆ ಆಗ್ತಾ ಇರೋದು ತೋರಿಸ್ತಾ ಇದೆ ಮಾಧ್ಯಮ. ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ, ಜಗತ್ತು ಬದಲಾವಣೆ ಆಗ್ತಾ ಇದೆ, ತಾಂತ್ರಿಕ ವ್ಯವಸ್ಥೆ ಬದಲಾವಣೆ ಆಗ್ತಿದೆ. ಯೂಟ್ಯೂಬರ್ಸ್ ಹ್ಯಾವ್ ಎ ವೆರಿ ಬಿಗ್ ರೋಲ್ ಇನ್ ಕನ್ಸ್ಟ್ರಕ್ಟಿಂಗ್ ದ ಮಾಡರ್ನ್ ವರ್ಲ್ಡ್. ಇವತ್ತು ರಾಜಕೀಯ ಬದಲಾವಣೆಯಲ್ಲಿ ಯೂಟ್ಯೂಬರ್ಸ್ ಪಾತ್ರ ತುಂಬಾ ದೊಡ್ಡದಿದೆ. ದೊಡ್ಡ ದೊಡ್ಡ ವಿಚಾರಗಳನ್ನ, ದೊಡ್ಡ ದೊಡ್ಡ ಏನು ಪ್ರಕರಣಗಳನ್ನ ಬಯಲಿಗೆಳೆಯುವಲ್ಲಿ, ನ್ಯಾಯ ಕೊಡಿಸುವಲ್ಲಿ ಯೂಟ್ಯೂಬರ್ ಸಮೂಹ ತುಂಬಾ ದೊಡ್ಡ ಪಾತ್ರ ವಹಿಸಿದೆ. ಏನು ನೀವು ಡೆಲ್ಲಿ ರಾಜಕೀಯವನ್ನ ತಕೊಂಡ್ರು ಸರಿಯೇ, ಅಥವಾ ದೊಡ್ಡ ದೊಡ್ಡ ಪ್ರಕರಣಗಳನ್ನ ನೀವು ಕನ್ಸಿಡರ್ ಮಾಡೋದಾದ್ರೆ, ಅಲ್ಲಿ ಮಾಧ್ಯಮಗಳಿಗಿಂತಲೂ ಯಾವುದು ಮೇನ್ ಸ್ಟ್ರೀಮ್ ಮಾಧ್ಯಮ ಅಂತ ನಾವೇನ್ ಕರಿತೇವೆ, ಅದನ್ನ ಹೊರತುಪಡಿಸಿ ಪ್ರತಿ ಒಬ್ಬ ಯೂಟ್ಯೂಬರ್ ಕೊಡ್ತಾ ಇರುವಂತದ್ದು ಇದೆಯಲ್ವಾ, ಅವನು ಇವತ್ತಿನ ವಸ್ತುನಿಷ್ಠವಾದಂತಹ ವಿಚಾರಗಳನ್ನ
ಇವತ್ತು ಜನರಿಗೆ ಈ ಕ್ಷಣದಲ್ಲಿ ಕೊಡ್ಲಿಕ್ಕೆ ತಯಾರಿದ. ಹಾಗಾಗಿ ಜನರಿಗೆ ಹೆಚ್ಚು ತಲುಪ್ತಾ ಇರುವಂತದ್ದು ಯೂಟ್ಯೂಬ್ಗಳು ಇವತ್ತು. ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಮಾಧ್ಯಮ ತನ್ನಿಸ್ಕೊಂಡಂತವರು ಪ್ರೊಫೆಷನಲ್ ಆಗಿ ಓಪನ್ ಮಾಡಿರುವಂತಹ ಬಿಗ್ ಅಂದ್ರೆ ದೊಡ್ಡ ಪ್ರಮಾಣದ ಮಾಧ್ಯಮಗಳು ಯಾವ್ದಿದ್ರೆ ಅವೆಲ್ಲವೂ ಕೂಡ ಇವತ್ತು ಬಾಯಿ ಮುಚ್ಕೊಂಡಿರುವಂತದ್ದು ಕೂಡ ತುಂಬಾ ಬೇಸರದ ವಿಚಾರ. ಅಂತದ್ರಲ್ಲಿ ರೇ ಆಫ್ ಹೋಪ್ ಯೂಟ್ಯೂಬ್. ಅಲ್ಲಿ ಸ್ಟೇಟ್ ಮಾಧ್ಯಮದಲ್ಲೇ ಸುಳ್ಳು ಸುದ್ದಿಯನ್ನ ಪ್ರಚಾರ ಮಾಡ್ತಾರೆ ಕೆಲವರು ಬೆರಳೆಣಿಕೆ ಎಷ್ಟುವಂಥವರು ಸುದ್ದಿಯನ್ನು ಪ್ರಚಾರ ಮಾಡ್ತಾರೆ. ಇಷ್ಟು ದಿವಸ ಸುದ್ದಿಯನ್ನು ಪ್ರಚಾರ ಮಾಡದೇ ಇರುವವರು ಬಂದು ಈಗ ಯೂಟ್ಯೂಬರ್ಗಳನ್ನೇ ಪತ್ರಕರ್ತರು ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರೆ. ಎಷ್ಟೋ ಹಿರಿಯ ಪತ್ರಕರ್ತರು ಯೂಟ್ಯೂಬನ್ನ ವೇದಿಕೆ ಮಾಡ್ಕೊಂಡಿದ್ದಾರೆ. ಎಷ್ಟೋ ಪತ್ರಕರ್ತರು ಇದನ್ನ ವೇದಿಕೆ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಯೂಟ್ಯೂಬರ್ಗಳು ಪತ್ರಕರ್ತರು ಅಲ್ಲವಾ? ವಸ್ತುನಿಷ್ಠವಾಗಿ ಸತ್ಯಸಂಧತೆಯಿಂದ ವರದಿ ಮಾಡುವವರು ಎಲ್ಲರೂ ಕೂಡ ಪತ್ರಕರ್ತರೇ. ನೀವು ಅದಕ್ಕೆ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ. ಒಂದು ಎಥಿಕ್ಸ್ ಆಫ್ ಜರ್ನಲಿಸಂ ಅಂತ ಹೇಳುವಂಥದ್ದು ಇರುತ್ತೆ. ಅದನ್ನ ಫಾಲೋ ಮಾಡೋದಾದ್ರೆ ನಾನು ಕೂಡ ಪತ್ರಕರ್ತನೇ ಆಗ್ಬೋದು. ಅದಕ್ಕೇನು ಒಂದು ಏನು ದೊಡ್ಡ ಮಾಧ್ಯಮ ಚಿಕ್ಕ ಮಾಧ್ಯಮ ಅಂತ ಏನೂ ಇಲ್ಲ. ಎಲ್ಲ ಮಾಧ್ಯಮಗಳೇ. ಇವತ್ತು ಉದ್ದಿಮೆ ಬೇರೆ, ಮಾಧ್ಯಮ ಬೇರೆ. ಉದ್ದಿಮೆ ಆಗದಂತವರು ಎಲ್ಲವನ್ನ ಲೆಕ್ಕಾಚಾರ ಹಾಕುವಂಥದ್ದು ನಡೀತಾ ಇದೆ. ಲಾಭ ನಷ್ಟವನ್ನ ಲೆಕ್ಕ ಹಾಕಿ, ರಾಜಕೀಯವನ್ನ ಲೆಕ್ಕ ಹಾಕಿ, ಧರ್ಮ ಜಾತಿಗಳನ್ನು ಲೆಕ್ಕ ಹಾಕಿ ಇವತ್ತು ಉದ್ದಿಮೆ ನಡೀತಾ ಇದೆ. ಪತ್ರಿಕೋದ್ಯಮ ಅದು ಬೇರೆ. ಆದ್ರೆ ಪತ್ರಿಕೆ ಬೇರೆ, ಮಾಧ್ಯಮ ಬೇರೆ, ಮಾಧ್ಯಮದ ಮೌಲ್ಯಗಳು ಬೇರೆ. ವಸ್ತುನಿಷ್ಠವಾಗಿ ನಿಷ್ಪಕ್ಷಪಾತವಾದಂತಹ ವರದಿಯನ್ನಷ್ಟೇ ನಾವು ಇಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂತದ್ದು. ನಮ್ಮ ಬಗ್ಗೆನೇ ಮಾತಾಡಿ ಪುಂಖಾನುಪುಂಖವಾಗಿ ಹೇಳಿ ಅಂತ ಯಾರು ಕೇಳ್ಕೊಳ್ಬಾರ್ದು. ನಾವು ಕೂಡ ನಮ್ಮಲ್ಲಿ ನ್ಯೂನತೆಗಳಿದ್ರೂ ಕೂಡ ಅದನ್ನ ನೀವು ವಸ್ತುನಿಷ್ಠವಾಗಿ ಇಡಿ, ಸಂವಿಧಾನಬದ್ಧವಾಗಿ ಇಡಿ. ನಿಮಗೆ ಆ ಸ್ವಾತಂತ್ರ್ಯ ಇದೆ. ಅದಕ್ಕೆ ಮಾಧ್ಯಮ ಅನ್ನೋದು ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತ ಅದನ್ನೇ ಕರೆಯೋದು. ನೀವು ಯಾರ್ದು ಪರವಾಗಿ ಮಾತಾಡೋದಾದ್ರೆ ನೀವು ಹೊಗಳು ಭಟ್ರಾಗ್ತೀರಿ ಅಥವಾ ಆಸ್ಥಾನ ಭಟ್ರಾಗ್ತೀರಿ, ಹೊಗಳು ಭಟ್ರಾಗ್ತೀರಿ. ಅದಲ್ಲ ಮಾಡ್ಬೇಕಾಗಿದ್ದು ಮಾಧ್ಯಮ. ವಸ್ತುನಿಷ್ಠವಾಗಿ ಡೋಂಟ್ ಎಕ್ಸಾಗ್ರೇಟ್ ಎನಿಥಿಂಗ್ ಆಸ್ ಇಟ್ ಈಸ್. ಏನಿದೆ ಅದನ್ನ ಅಂಗೈ ಹುಣ್ಣು ರೀತಿಯಲ್ಲಿ ಇಡ್ಬೇಕು. ಈಗ ನನ್ನ ಪ್ರಶ್ನೆ ಇರುವಂತದ್ದು, ಈ ರೀತಿಯಾಗಿ ಪತ್ರಕರ್ತರನ್ನ ಹಲ್ಲೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇನ್ನಿಷ್ಟು ಜನ ಪತ್ರಕರ್ತರು ಅವರೇ ಹೇಳ್ಕೊಳ್ಳೋರು ಇವರನ್ನ ವಿರೋಧ ಮಾಡಿಕೊಂಡು ಇವರ ವಿರೋಧವಾಗಿ ಸುದ್ದಿ ಮಾಡ್ತಾ ಇರೋದು ಇದು ಪತ್ರಿಕೋದ್ಯಮಕ್ಕೆ ಆರೋಗ್ಯಕರನಾ? ಇದು ಖಂಡಿತವಾಗ್ಲೂ ಕೇಳುವಂತ ಪ್ರಶ್ನೆ ಏನಲ್ಲ. ಇದು ಆರೋಗ್ಯಕರ ಅಲ್ಲ. ಅದು ಕ್ಲಿಯರ್ ಕಟ್. ಏನು ಅಂತಂದ್ರೆ ಯಾವುದೋ ಒಬ್ಬರ ಪರವಾಗಿ ಮಾತನಾಡುವಂಥದ್ದು ಹ್ಯಾಂಡ್ ಬಿಲ್ ಅಲ್ಲ ನಿಮ್ಮ ಪತ್ರಿಕೆ. ಅಥವಾ ಯು ಆರ್ ನಾಟ್ ದ ಮೌತ್ ಪೀಸ್ ಆಫ್ ಸಂಬಡಿ ಹೂ ಇಸ್ ಇನ್ ಅಲಿಗೇಷನ್. ನಾವೇನು ಆರೋಪ ಹೊರಿಸ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಆರೋಪ. ಅದರ ಸಾಬೀತಾಗುವ ತನಕ ಅದು ಆರೋಪವೇ, ಅಪರಾಧ ಅಂತ ನಾನು ಹೇಳ್ತಾ ಇರಕ್ಕಾಗಲ್ಲ. ಅದಕ್ಕೆ ನಾವು ನ್ಯಾಯಬದ್ಧವಾಗಿ ತನಿಖೆಗೆ ಒತ್ತಾಯಿಸ್ತಾ ಇರುವಂತದ್ದು. ಯಾರ ವಿರುದ್ಧವೂ ನಾವು ಹೇಳ್ತಾ ಇಲ್ಲ. ಇಲ್ಲಿ SIT ಅದ್ರ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲಿ ಒಂದು ಸಮೂಹಕ್ಕೆ ಒಂದು ಸಮೂಹ ಅಂತಂದ್ರೆ ಅದರಲ್ಲಿ ನೇತಾರರು ಇರ್ತಾರೆ, ಸಮುದಾಯದ ನೇತಾರರು ಇರ್ತಾರೆ, ಒಂದು ಧರ್ಮಕ್ಕೆ ಸೇರಿದಂತವ್ರು ಇರ್ತಾರೆ, ಅಥವಾ ಒಂದಿಷ್ಟು ಮಾಧ್ಯಮದವ್ರು ಇರ್ತಾರೆ. ಇವರೆಲ್ಲರೂ ಸೇರಿ ಇವಾಗ ಒಂದು ಕಾಣಿಸ್ಕೊಳ್ತಾ ಇರುವಂತದ್ದು ನ್ಯಾಯವನ್ನ ಬೇಡುವವರ ವಿರುದ್ಧ ನಿಂತ್ಕೊಳ್ತಾ ಇರೋದು ಬಹಳ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ. ಅಂದ್ರೆ ಹಠಕ್ ಬಿದ್ದು ನಿಂತ್ಕೊಳ್ತಾ ಇದ್ದಾರೆ. ಅಂದ್ರೆ ನ್ಯಾಯವನ್ನ ಕೇಳಲೇಬಾರ್ದು. ಕೇಳಕ್ ಹೊರಟ್ರೆ ತಾನೆ. ಇದು ಮೊದಲಿಂದಲೂ ನಡೆದು ಬಂದಿರುವಂತಹ ಪ್ರವೃತ್ತಿಗಳು ಇವು. ಈಗ ಎಲ್ಲಾದ್ರೂ ಜೀವಕ್ಕೆ ಹಾನಿ ಆಗಿದ್ರೆ, ಅಲ್ಲಿ ಒಬ್ಬ ಪತ್ರಕರ್ತ ಒಬ್ಬ ಯೂಟ್ಯೂಬರ್ ಮೇಲೆ ಜೀವಕ್ಕೆ ಹಾನಿ ಆಗಿದ್ರೆ ಯಾರು ಜವಾಬ್ದಾರರು ಅಂತ? ಜೀವಕ್ಕೆ ಹಾನಿ ಆಗ್ಬೇಕು ಅಂತಾನೆ ಅವ್ರು ಬಂದಿರ್ತಾರೆ. ಈಗ ತಂತ್ರ ಅಂದ್ರೆ ಏನು ಅಂತಂದ್ರೆ ನಿಮ್ಮ ವಿಚಾರಗಳು ಇವತ್ತು ತಿರುವು ಪಡ್ಕೊಳ್ಬೇಕು, ಕೌಲು ಹೊಡಿಬೇಕು. ನಾವು ಹೇಳ್ತಿರೋ ವಿಚಾರ ಬಿಟ್ಟು ಬೇರೆ ಏನೋ ವಿಚಾರ ಹೇಳ್ಬೇಕು ಅಂತ ಕೆಲವರಿಗಿರುತ್ತೆ.
ಈಗ ಉದಾಹರಣೆಗೆ ನಾವು ಸೌಜನ್ಯಳ ಪರವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೇವೆ. SIT ಯ ಮೇಲೆ ಒತ್ತಡಗಳನ್ನ ತರ್ತಾ ಇದ್ದೀವಿ, ನ್ಯಾಯಬದ್ಧವಾಗಿ ಕೆಲಸ ಮಾಡಿ ಅಂತ. SIT ಇರುವ ಕೆಲವು ಅಧಿಕಾರಿಗಳು ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ, ಅವ್ರನ್ನ ತೀರ್ತೆಸಿರಿ ಅಂತ ಹೇಳುವಂತದ್ದು ಆಗ್ತಾ ಇದೆ. ಮತ್ತೆ ಕೆಲವು ದಾಖಲೆಗಳನ್ನ ಇಟ್ಕೊಂಡು ಮಾತಾಡುವಂತದ್ದು ಆಗ್ತಾ ಇದೆ. ಯಾರು ಹೇಳ್ತಾ ಇದ್ದಾರೆ ಇಲ್ಲಿ ದಾಖಲೆ ಇಲ್ಲ ಅಂತ? ಇವರು ಹೇಳ್ತಾನೆ ಇದ್ದಾರೆ ದಾಖಲೆ ಇಲ್ಲ ದಾಖಲೆ ಇಲ್ಲ ಅಂತ. ಯಾರ ಹತ್ರ ದಾಖಲೆ ಇಲ್ಲದೆ ಮಾತಾಡ್ತಾ ಇದ್ದಾರೆ? ಎಲ್ಲರೂ ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ನೀವು ರಂಜನ್ ರಾವ್ ಮತ್ತೆ ಸೋಮನಾಥ್ ನಾಯ್ಕ್ ಅವ್ರನ್ನ ತಗೊಳ್ಳಿ, ಅವ್ರ ಹತ್ರ ಇರುವಷ್ಟು ದಾಖಲೆಗಳು ಸರ್ಕಾರದಲ್ಲೂ ಇರುವುದಿಲ್ಲ. ಅಷ್ಟು ದಾಖಲೆಗಳನ್ನ ಅವರು ಒಂದು ದೊಡ್ಡ ಲೈಬ್ರರಿ ಮಾಡಿ ಇಟ್ಕೊಂಡಿದ್ದಾರೆ. ಕೂರ್ಸ್ಕೊಂಡು ಮಾತಾಡಿಸೋದಾದ್ರೆ ಮಾತಾಡ್ಸಿ, ಅದಕ್ಕೊಂದು ತಾಕತ್ ಬೇಕು. ಅಂದ್ರೆ ಅವ್ರಿಗೆ ಮಾತಾಡ್ಲಿಕ್ಕೆ ಮುಕ್ತ ಸ್ವಾತಂತ್ರ್ಯ ಕೊಡ್ಬೇಕು. ನಿಮ್ದು ಹೇಳಲಿಕ್ಕೆ ನೀವು ಕರ್ಸ್ಕೊಂಡು ಬೈಯೋದಲ್ಲ. ನಿಮ್ ಸುಡಿಯ ಕರ್ಸ್ಕೊಂಡು ಅತಿಥಿನ ಕರ್ಕೊಂಡ್ ಬಂದು ಇಟ್ಕೊಂಡು ಅವ್ರನ್ನ ಅವಮಾನ ಮಾಡ್ಲಿಕ್ಕಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ, ತೋರ್ಸ್ಲಿಕ್ಕೆ ಜಾಗ ಮಾಡ್ಕೊಡಿ. ಸೋಮನಾಥ್ ಆಗಿ ತೋರಿಸ್ತಾರೆ, ನನಗೆ ಅದ್ರ ಭರವಸೆ ಇದೆ. ಅದು ಇನ್ನು ಕೆಲವು ಸಾಕ್ಷಿಗಳಿದಾರಲ್ವಾ, ಅವ್ರನ್ನ ಸರಿಯಾದ ರೀತಿಯಲ್ಲಿ ಗೌರವಯುತವಾಗಿ ನಡೆಸ್ಕೊಳ್ಳಿ, ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ, ಮಾತಾಡ್ತಾರೆ. ಅದೇ ರೀತಿ ಅವ್ರನ್ನ ತನಿಖೆಗೂ ಒಳಪಡಿಸಿ, ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಸಿ, ಬ್ರೈನ್ ಮ್ಯಾಪಿಂಗ್ ಮಾಡಿಸಿ. ನಾವು ಹೇಳ್ತಿದ್ದೀವಲ್ಲ, ನನ್ನನ್ನು ಸೇರಿಸಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಸಿ, ರೆಡಿ ಫಾರ್ ಇಟ್. ಇದು ನಿಮಗ್ ಬೇಡ ಅಂತಂದ್ರೆ ಮಾಧ್ಯಮವಾಗಿ ಯು ಆರ್ ಬಯಾಸ್ಡ್ ಅಂತ ಅನ್ಸುತ್ತೆ. ಪೂರ್ವಾಗ್ರಹಗಳು ಇಟ್ಕೊಂಡಿದ್ದೀರಿ, ಇನ್ಯಾರಿಗೋ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ಮಾಧ್ಯಮ ಬಳಕೆ ಆಗ್ತಾ ಇದೆ ಅಂತ. ಇಲ್ಲಿ ನಮ್ಗೆ ಸಪೋರ್ಟ್ ಮಾಡಿ ಅಂತಲ್ಲ, ನಾವು ನ್ಯಾಯಕ್ಕೆ ಸಪೋರ್ಟ್ ಮಾಡಿ ಅಥವಾ ನ್ಯಾಯಬದ್ಧವಾದ ತನಿಖೆಗೆ ಸಪೋರ್ಟ್ ಮಾಡಿ, ಯಾರ ವಿರುದ್ಧವೂ ಅಲ್ಲ ಅಂತ ನಾನು ಇವತ್ತಿಗೂ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಕೆಲವೊಂದು ನಡೀತಾ ಇದೆಯಲ್ಲ, FIR ಆಗಿದೆಯಲ್ಲ, ಆರೋಪಿಗಳು ಸಿಕ್ತಿಲ್ವಲ್ಲ, ಯಾಕೆ ಅನ್ನುವಂಥದ್ದನ್ನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಕೇಳ್ಬೇಕಲ್ವಾ? ಇಂಥ ವ್ಯಾಪಾರವಾದ ಮಾಧ್ಯಮದಲ್ಲಿ ಅಥವಾ ಸೇಲಾದ ಮಾಧ್ಯಮದಲ್ಲಿ, ಈ ಮಾಧ್ಯಮ ಉದ್ಯಮ ಆದ ಸಮಯದಲ್ಲಿ ಈ ಸತ್ಯಕ್ಕೆ ಬೆಲೆ ಸಿಗ್ತದೆ ಅಂತ ಅನಿಸ್ತದ? ಖಂಡಿತ ಅನ್ಸುತ್ತೆ. ಇವು ಟೆಂಪ್ರರಿ ಸಿಚುವೇಶನ್, ಇವೆಲ್ಲ ಬದಲಾವಣೆ ಆಗ್ತಾರೆ. ಈಗ ಕೆಲವೊಂದು ವಿಚಾರಗಳಲ್ಲಿ ಕೆಲವರು ಬಯಾಸ್ಡ್ ಆಗಿರ್ತಾರೆ, ಕೆಲವು ಕಾರಣಗಳಿಗೋಸ್ಕರ. ಅದು ಅವರ ಲಾಭ ನಷ್ಟದ ವಿಚಾರ ಆಗಿರ್ಬೋದು, ಅಥವಾ ಅವರು ಧರ್ಮದಲ್ಲಿ ಇರೋದ್ರಿಂದನೂ ಆಗಿರ್ಬೋದು, ಅಥವಾ ಒಂದು ರಾಜಕೀಯಕ್ಕೆ ಅಫಿಲಿಯೇಟ್ ಆಗಿರೋದ್ರಿಂದ ಇರ್ಬೋದು, ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದಂತವ್ರಾಗಿರೋದು. ಇವತ್ತು ಮಾಧ್ಯಮದಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ತಾ ಇರುವಂತ ವಿಚಾರ. ಯಾವುದೋ ಒಂದು ರಾಜಕೀಯ ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಯಾರೋ ಒಬ್ರು ಅದಕ್ಕೆ ಹೂಡಿಕೆ ಮಾಡಿರ್ತಾರೆ, ಅಥವಾ ಯಾವ್ದು ಆ ದಿವಸದ ಖರ್ಚು ವೆಚ್ಚಗಳು ನಡಿಬೇಕು ಅಂತಿರುತ್ತೆ, ಮಾಧ್ಯಮ ನಡಿಬೇಕು ಅಂತ ಹೇಳುವಂಥದ್ದು, ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರ್ತವೆ. ಅದೇ ರೀತಿ ಸರ್ಕಾರದ ಒಂದು ಸವಲತ್ತುಗಳು ಸಿಗ್ಬೇಕು ಅಂತಿರುತ್ತೆ, ಕೇಂದ್ರ ಸರ್ಕಾರದಿಂದ ಸವಲತ್ತುಗಳು ನಿಂತು ಬಿಡ್ಬೋದು ಅಂತ ಹೇಳುವ ಭಯ ಇರುತ್ತೆ. ನಾವು ಸಾಕ್ಲಿಕ್ಕಾಗ್ತಾ? ನಾವು ಸಾಕಲ್ಲ ಮಾಧ್ಯಮನ, ನೀವು ಸಾಕ್ಲಿಕ್ಕಾಗಲ್ಲ. ಕ್ರೋರ್ಸ್ ಟುಗೆದರ್ ಹಾಕ್ಬಿಟ್ಟು ಒಂದು ಮಾಧ್ಯಮವನ್ನ ಉದ್ಯಮ ಮಾಡಿರ್ತಾರೆ. ನಾನು ತಪ್ಪು ಅಂತ ಹೇಳ್ತಿಲ್ಲ. ಎಲ್ಲೋ ಒಂದ್ ಕಡೆ ಕೆಲವು ಕಡೆ ಅವರ ಒಂದು ಸಂಬಂಧಗಳಿರ್ತವೆ, ನಮಗೆ ಆ ರೀತಿಯಾದಂತ ಸಂಬಂಧಗಳು ಇಲ್ಲ, ಅಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ. ನಾವು ನ್ಯಾಯದ ಜೊತೆಯಲ್ಲಿ ಒಂದು ಸಂಬಂಧವನ್ನ ಇಟ್ಕೊಂಡಿರುವಂಥದ್ದು, ವೈಯಕ್ತಿಕವಾಗಿ ಮತ್ತೆ ಆಸ್ ಒಡನಾಡಿ ನಾವು ನಿಲ್ಲುವಂಥದ್ದು. ಯಾರು ಧ್ವನಿ ಇಲ್ಲದೆ ನಮ್ಮಲ್ಲಿ ಬರ್ತಾರೋ ಹೆಣ್ಮಕ್ಳು, ಅವರೇ ನಮಗೆ ಮುಖ್ಯ ವ್ಯಕ್ತಿ. ಅವರನ್ನ ಕೇಂದ್ರಿತವಾಗಿ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೇವೆ. ಸರಿ. ಈಗ ಈ ರೀತಿಯಲ್ಲಿ ಹಲ್ಲೆ ಆಗಿದೆ, ಏನು ನಾನೀಗ ಆ ನಿಟ್ಟಿನಲ್ಲೇ ಹೋಗಿ ಮಾತಾಡೋಣ, ಅಲ್ಲಿ ಆ ವಿಷಯದ ಬಗ್ಗೆನೇ ಚರ್ಚೆ ಮಾಡೋಣ. ಯಾಕಂದ್ರೆ ಆ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋದ್ರಿಂದ ಆ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಹಲ್ಲೆ ಆಗಿದೆ, ಇನ್ನು ಯಾರಾದ್ರೂ ಇಂಥ ಸ್ವತಂತ್ರವಾಗಿ ಅಲ್ಲಿ ಹೋಗಿ ಸುದ್ದಿ ಮಾಡ್ಲಿಕ್ಕೆ ಭಯ ಪಟ್ಕೊಳ್ಳಲ್ವಾ? ಅವ್ರಿಗೆ ಯಾರು ರಕ್ಷಣೆ ಕೊಡ್ತಾರೆ? ಯಾವ ರೀತಿಯ ಪೊಲೀಸ್ ರಕ್ಷಣೆ ಕೂಡ ಸಿಗ್ಬೇಕು ಅವರಿಗೆ? ಈಗಾಗಲೇ SP ಅವ್ರು ಹೇಳಿದ್ದಾರೆ, ನಾನು ಅಲ್ಲಿ ರಕ್ಷಣೆಗಾಗಿ ನಿಯೋಜಿಸಿದ್ದೇನೆ ಅಂತ. ಆದ್ರೆ ಮುಂದೆ ಅಲ್ಲಿ ಈಗ ಸುದ್ದಿ SIT ತನಿಖೆ ಆಗ್ತಾ ಇರುವಾಗ ಈಗ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಈಗ ಬರ್ತಾ ಇಲ್ಲ, ಯಾರು ಅಲ್ಲಿ ಹೋಗಿ ಸುದ್ದಿ ಮಾಡೋರಿಲ್ಲ, ಯಾವುದೇ ಲೈವ್ ಆಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಮುಗಿಸ್ಬಿಡುವಂಥದ್ದು ಪ್ಲಾನ್ ಆಗಿತ್ತಾ? ಇದೊಂದು ಟೂಲ್ ಕಿಟ್ನ ರೀತಿಯಲ್ಲಿ ಇದನ್ನ ಪ್ರಯೋಗ ಮಾಡ್ತಾ ಇದ್ರ ಹೇಗೆ? ಯಾಕಂದ್ರೆ ಈ ಹೊಡೆಯೋಕ್ಕಿಂತ ಮುಂಚೆ ಅವರು ಮೀಟಿಂಗ್ ಮಾಡಿದ್ರು, ಇದೆಲ್ಲ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ರು ಅಂತ ಒಂದು ಮಾಹಿತಿಗಳು ಬರ್ತಾ ಇದೆ ನಮಗೆ.
ನೋಡಿ, ಇದು ಒಂದು ಟೆಸ್ಟಿಂಗ್ ಟೈಮ್ ಫಾರ್ ಯೂಟ್ಯೂಬರ್ಸ್. ಈಗ ನೀವೆಲ್ಲರೂ ಕೂಡ ಒಂದು ಮಾರಲ್ ಸಪೋರ್ಟ್ ಅನ್ನ ಯಾರು ನೊಂದಿದ್ದಾರೆ ಅಥವಾ ಹಲ್ಲೆಗೊಳಗಾಗಿದ್ದಾರೆ ಅವ್ರಿಗೆ ಕೊಡಬೇಕಾಗಿರುವಂತದ್ದು ಜೊತೆ ನಾವೆಲ್ಲ ಇದ್ದೀವಿ. ಎಲ್ಲಾ ಹೋರಾಟಗಾರರು ನಿಮ್ ಜೊತೆಲಿ ಇರ್ತಾರೆ. ಯಾರು ಪ್ರಜಾಸತ್ತಾತ್ಮಕವಾಗಿ ಯೋಚನೆ ಮಾಡ್ತಾರೋ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ನ್ಯಾಯಬದ್ಧವಾಗಿ, ವಸ್ತುನಿಷ್ಠವಾಗಿ ಪಂಚೇಂದ್ರಿಯಗಳನ್ನ ಓಪನ್ ಅಪ್ ಮಾಡ್ಕೊಂಡು ನೋಡ್ತಾ ಇರ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ ಇದೊಂದು ಅನ್ಯಾಯ ಇದು ಅಂತ. ಹಾಗಾಗಿ ಎಲ್ರೂ ಕೂಡ ಯಾರು ಇವತ್ತು ಹಲ್ಲೆಗೊಳಗಾಗಿದ್ದಾರೆ ಅವರು ನಿಜಕ್ಕೂ ಒಂದು ಯೂಟ್ಯೂಬರ್ ಕಮ್ಯುನಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಮತ್ತೆ ನಮ್ಮಂತವರ ಮಾತುಗಳನ್ನ ನೀವು ಜನಸಾಮಾನ್ಯರಿಗೆ ತಗೊಂಡೋಗ್ತಾ ಇದ್ದೀರಾ. ಹಾಗಾಗಿ ಒಂದು ಹೋರಾಟ ನಡೀತಾ ಇದೆ. ಇವತ್ತು ನಾನ್ ಮತ್ತೆ ಹೇಳ್ತಿರೋದು, ಅದು ನಿಮಗ್ ಓಡಿದ್ರೆ ನನಗ್ ಓಡದಂಗೆ ಅಂತ ನಾನು ತಿಳ್ಕೊಳ್ತೀನಿ. ನನ್ನ ಮಾತುಗಳನ್ನ ನೀವು ಸ್ಪ್ರೆಡ್ ಮಾಡ್ತಾ ಇರುವಾಗ ಯು ಆರ್ ರೆಪ್ರೆಸೆಂಟಿಂಗ್ ಮೀ. ಅದು ಒಂದು. ಎರಡನೇದು, ಇವಾಗ ಅವ್ರು ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರ ಒಂದು ಅಜೆಂಡಾ ಇರೋದೇ ನೀವು ಮಾತನಾಡದಾಗೆ ಮಾಡೋದು. ನೀವು ಇವಾಗ ಜಾಸ್ತಿ ಮಾತಾಡ್ಬೇಕು, ನ್ಯಾಯಬದ್ಧವಾಗಿ ಮಾತಾಡ್ಬೇಕು, ವಸ್ತುನಿಷ್ಠವಾಗಿ ಮಾತಾಡ್ಬೇಕು, ಸಂವಿಧಾನಾತ್ಮಕವಾಗಿ ಮಾತಾಡ್ಬೇಕು. ಯಾರೂ ತಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವಕಾಶ ನಮ್ಮಲ್ಲಿದೆ. ನಮ್ಮಲ್ಲಿ ಆರ್ಟಿಕಲ್ 19 ಕೆಳಗಡೆ ನಿಮಗಿರುವಂತ ಹಕ್ಕುಗಳವು, ನನಗಿರುವಂತ ಹಕ್ಕುಗಳವು. ನ್ಯಾಯಬದ್ಧವಾಗಿ ಕೇಳ್ಬೇಕಷ್ಟೇ. ನ್ಯಾಯಬದ್ಧವಾದಂತ ಮಾತುಗಳಲ್ಲಿ ಕೇಳ್ಬೇಕು. ಕೊನೆಯದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಾನು ಹೇಳ್ತಿರುವಂತದ್ದು, ಇವತ್ತು ಯೂಟ್ಯೂಬ್ ಪತ್ರಕರ್ತರು ಯಾರಿದ್ದಾರೆ ಅವರ ಒಂದು ಕೊಡುಗೆ ಅನನ್ಯವಾದಂಥದ್ದು. ಅದನ್ನು ನಾನು ಯಾವುದೇ ಎಕ್ಸಾಗ್ಯುರೇಷನ್ ಇಲ್ಲದೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ, ಇವತ್ತು ಬದಲಾವಣೆ ಆಗಿರುವಂತಹ ತಂತ್ರಗಾರಿಕೆಯಲ್ಲಿ, ಟೆಕ್ನಾಲಜಿಯಲ್ಲಿ ಯೂಟ್ಯೂಬ್ ಮಾಧ್ಯಮ ಅವರ ಕೊಡುಗೆ ತುಂಬಾ ದೊಡ್ಡದು. ಮತ್ತೆ ಈ ಸೌಜನ್ಯಳ ಹೋರಾಟದಲ್ಲಿ ಯೂಟ್ಯೂಬ್ ಅವರ ಕೊಡುಗೆ 99 ಭಾಗ ಅಂದ್ರೆ 90 ಭಾಗ ಅವ್ರದೇ ಇದೆ. ಇದು ನಾನು ಒಂದು ಸಾತ್ವಿಕವಾಗಿ, ಪ್ರಾಮಾಣಿಕವಾಗಿ ಹೇಳ್ತಿರುವಂತ ವಿಚಾರ. ಹಾಗಾಗಿ ಅವ್ರ ಜೊತೆಯಲ್ಲಿ ನಿಲ್ಲಬೇಕಾದಂತ ಕರ್ತವ್ಯ ಇಡೀ ಹೋರಾಟಗಾರರದ್ದಾಗಿದೆ. ಈ ಈ ಪತ್ರಿಕೋದ್ಯಮವನ್ನ ಮುಗಿಸೋಕೆ ಸಾಧ್ಯ ಇದೆಯಾ? ಸ್ವತಂತ್ರ ಪತ್ರಿಕೋದ್ಯಮವನ್ನ ಸರ್ಕಾರಕ್ಕಾಗ್ಲಿ, ಯಾರಿಗಾಗ್ಲಿ, ಹಿಟ್ಲರ್ನ ಮನಸ್ಥಿತಿಯವರಿಗಾಗ್ಲಿ, ಯಾರಿಗಾದ್ರೂ ಇದನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ನ್ಯಾಯಾಲಯವೇ ಅದನ್ನ ಒಪ್ಪಲ್ಲ. ನ್ಯಾಯಾಧೀಶರೇ ಇತ್ತೀಚೆಗೆ ಹೇಳಿದ್ದಾರೆ, ನಾವೇ ಮಾಡ್ಲಿಕ್ಕಾಗಲ್ಲ. ಏನು ಪತ್ರಿಕೋದ್ಯಮದ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಕೈ ಹಾಕ್ಲಿಕ್ಕೆ ನ್ಯಾಯಾಂಗಕ್ಕೂ ಹಕ್ಕಿಲ್ಲ. ನೀವು ಮಾತ್ರ ಪತ್ರಿಕೋದ್ಯಮದಲ್ಲಿ ಇರುವವರು ಭಾಷೆಯನ್ನ ಕಲ್ತ್ಕೋಬೇಕು. ನನ್ನ ಒಂದು ವಿನಯಪೂರ್ವಕವಾದಂತಹ ಸಲಹೆ, ವಿನಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಅದನ್ನ ಅಷ್ಟೇ ವಿನಯಪೂರ್ವಕವಾಗಿ ನೀವು ಸ್ವೀಕಾರ ಮಾಡಿ. ಕೆಲವೊಂದು ಕಡೆ ಹದ್ದು ಮೀರಿದ ಮಾತುಗಳು ನಮ್ಮಲ್ಲಿಂದ ಬರ್ತವೆ. ಅದು ಒಳಗಡೆಯಿಂದ ಬರುವಂತದ್ದು ಇರ್ಬೋದು. ಆದ್ರೆ ನಮ್ಮಲ್ಲಿ ಒಂದು ಒಳಗಡೆ ಒಂದು ಸಂವಿಧಾನ ಇಟ್ಕೋಬೇಕು. ಎದೆಯಲ್ಲಿ ಸಂವಿಧಾನ ಇರಬೇಕು. ಬೇರೆಯವರಿಗೆ ರೊಚ್ಚಿಗೇಳುವಂಥದ್ದು ಅಥವಾ ಬೇರೆಯವರು ನೋವು ಮಾಡುವಂತಹ ಮಾತುಕತೆಗಳನ್ನ, ಪದಗಳನ್ನ ನಾವು ಬಳಸಬಾರ್ದು. ಇದು ನನ್ನ ಅಣ್ಣ ತಮ್ಮಂದರಿಗೆ ನಾನು ಕೊಡುವಂತಹ ಒಂದು ವಿನಯಪೂರ್ವಕವಾದಂತಹ ಸಲಹೆ ಅಂತ ಅಂದ್ಕೊಳ್ಳಿ. ಇದನ್ನ ನಾವು ಪಾಲಿಸ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಗೆ ಬೇಕಾದಷ್ಟು ಸಂವಿಧಾನಾತ್ಮಕವಾಗಿ ಜರಿಯುವಂತ ಪದಗಳೇ ಇದ್ದಾವೆ. ಅವುಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅವುಗಳಿಂದನೇ ನೀವು ಜರೀರಿ, ಅವುಗಳಿಂದನೇ ತರಾಟೆ ತಗೊಳ್ಳಿ, ಅವುಗಳಿಂದನೇ ಆರೋಪಿಸಿ. ಆದ್ರೆ ಮನೆಯವ್ರನ್ನ ಕರೆಯುವಂಥದ್ದು ಮಾಡಬಾರ್ದು. ಅದು ಯಾರು ಕೂಡ ಇವತ್ತು ದುರಂತ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೂತ್ಕೊಳ್ಳುವಂತ ಜನರು ಕೂಡ ತಾಯಿನ, ಅಕ್ಕನ ಎಲ್ಲರನ್ನ ಕರೆಯೋದ್ರಿಂದ ಮಾಧ್ಯಮ ಇವತ್ತು ಬಹಳ ಗಬ್ಬಾಗ್ತಾ ಇದೆ, ಅಸಹ್ಯ ಅನ್ಸ್ಕೊಳ್ತಾ ಇದೆ. ಆಯ್ತು. ಸಾಕಷ್ಟು ಈ ವಿಚಾರ ಬಗ್ಗೆ ಮಾತಾಡಿದ್ದೀರಿ. ಮಾಧ್ಯಮದ ಮೇಲಾದ ಹಲ್ಲೆಯನ್ನ ಖಂಡಿಸಿದ್ದೀರಿ. ಅವರೊಂದಿಗೆ ನಾವಿದ್ದೇವೆ ಅಂತ ಎಲ್ಲರೂ ನೀವು ಹೇಳಿದ್ದೀರಾ. ಕೊನೆಗೆ ಒಂದು ಮಾತು ಹೇಳ್ತೇನೆ. ಇದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮೆಟ್ಟುವಂತಹ, ಒದಿಗೆ ಹಾಕ್ಸುವಂತಹ ಕೆಲಸ ಅಂತ ಅಂದ್ಕೊಂಡಿದ್ರೆ ಅದು ಭ್ರಮೆ. ನರ್ಕ ಕೀಳ್ಸಿ, ನಾಲ್ಗೆ ಸೀಳ್ಸಿ, ಬಾಯಿ ಹೊಲ್ಸಾಕಿದ್ರು ಮೂಗಲ್ ನ್ಯಾಯವನ್ನ ಕೇಳಲಿಕ್ಕೆ ನಾವೆಲ್ಲರೂ ಪ್ರವಾಹದ ರೀತಿಯಲ್ಲಿ ನಿಂತ್ಕೊತೀವಿ. ಇದು ಜಿ ಪಿ ರಾಜರತ್ನಂ ಅವರ ಮಾತು. ಅದನ್ನ ಸ್ವಲ್ಪ ಕನ್ವರ್ಟ್ ಮಾಡ್ಕೊಂಡು ಹೇಳ್ತಾ ಇದೀವಿ. ಇವೆಲ್ಲ ನಡೆಯಲ್ಲ.
ಭಯದಿಂದ ನಮ್ಮನ್ನ ಮಾತ್ ನಿಲ್ಲಿಸ್ತೀವಿ, ಇವ್ರ ಕೈಕಾಲು ಮುರಿದು ಬಿಟ್ರೆ ಇವ್ರ ಮಾತ್ ನಿಲ್ಲಿಸ್ತಾರೆ. ಒಂದೊಂದು ರಕ್ತವೂ ಕೂಡ 1000 ಧ್ವನಿಗಳನ್ನ ಹೊರಡಿಸುತ್ತೆ. ನೀವು ಗಂಭೀರವಾಗಿ ತಗೊಳ್ಬೇಕು. ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಎಚ್ಚೆತ್ಕೊಂಡಿದೆ. ಇವತ್ತು ಎಲ್ರೂ ಕೂಡ ಯೂಟ್ಯೂಬರ್ಸ್ ಆಗ್ತಾ ಇದ್ದಾರೆ. 3 ಜನರಿಗೆ ಹೊಡೆದ್ರೆ 3000 ಜನ ಯೂಟ್ಯೂಬರ್ಸ್ ಆಗ್ತಾರೆ. ನೀವು 30 ಜನರಿಗೆ ಸ್ಟೇ ತಂದ್ರೆ 3 ಲಕ್ಷ ಜನ ಓಪನ್ ಮಾಡ್ತಾರೆ. ಯು ಕೆನಾಟ್ ಕಂಟ್ರೋಲ್ ದ ವಾಯ್ಸ್ ಆಫ್ ಡೆಮೋಕ್ರಸಿ. ಆಗ್ಲಿ ಸಾಕಷ್ಟು ಜೊತೆಯಲ್ಲಿ ಸಾಕಷ್ಟು ವಿಚಾರವನ್ನ ಸ್ಟ್ಯಾನ್ಲಿ ಅವರು ಹೇಳಿದ್ದಾರೆ. ಪತ್ರಕರ್ತರ ಮೇಲಾದ ಹಲ್ಲೆಯನ್ನು ಖಂಡಿಸ್ತಾ ಅವರ ಒಂದು ಶಾಂತಯುತವಾದ ಮಾತಿನಲ್ಲಿ ಅವರ ಒಂದು ಬೇಜಾರನ್ನ ತೋರಿಸಿದ್ದಾರೆ. ಹಾಗೆ ಎಲ್ಲ ಹೋರಾಟಗಾರರು ಈ ಪತ್ರಕರ್ತರೊಂದಿಗೆ ಇದ್ದಾರೆ. ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂಥ ಸ್ಟ್ಯಾನ್ಲಿ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ಕಾರ.